ಸವದಿಕಾ ನೀವು ನೋಡ್ತಿದ್ದೀರಾ ಥೈಲ್ಯಾಂಡ್ ಡೈರೀಸ್ ಬೈ ಒನ್ ಕ್ರೇಜಿ ಇಂಟ್ರವರ್ಟ್ ಎಪಿಸೋಡ್ 8. It's not a game, it's a rich thing. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕಾಕ್ ಟು ಪಟಾಯ ಹೇಗೆ ರೀಚ್ ಆಗೋದು ಮತ್ತು ಬ್ಯಾಂಕಾಕ್ ಟು ಪಟಾಯ ಡೇ ಟ್ರಿಪ್ ಹೇಗಿರುತ್ತೆ ಅಂತ ನೋಡೋಣ. ಥೈಲ್ಯಾಂಡ್ನಲ್ಲಿ ಬೀಚಸ್ ಇರುವಂಥ 3 ಮೋಸ್ಟ್ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅಂದರೆ ಪಟಾಯ, ಪ್ಯೂಕೆಟ್, ಕ್ರಾಬಿ. ಪಟಾಯ ಬ್ಯಾಂಕಾಕಿಗೆ ತುಂಬ ಹತ್ತಿರದಲ್ಲಿದೆ. ಬ್ಯಾಂಕಾಕ್ ಬಸ್ ಪೂರ್ತಿ ಖಾಲಿಯಾಗಿದೆ. ಟೈಮ್ ಇವಾಗ ಅರ್ಲಿ ಮಾರ್ನಿಂಗ್ 5 o'clock. ಬೆಂಗಳೂರಿನ ಮೆಜೆಸ್ಟಿಕ್ ಥರ ಬ್ಯಾಂಕಾಕ್ನ ಮೋಚಿತ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಚಾಂಗ್ರೈ ಟ್ರಾವೆಲ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಮೋಚಿತಿಂದ ಪಟಾಯಾಗೆ ಫ್ರೀಕ್ವೆಂಟಾಗಿ ಮಿನಿ ಬಸ್ಸಸ್ ಅವೈಲಬಲ್ ಇದೆ. ನಾವು ಬುಕ್ ಮಾಡಿದ್ದು ಮಿನಿ ಬಸ್, ಬಟ್ ಜನ ಕಡಿಮೆ ಇದ್ದರು ಅಂತ ಮಿನಿ ವ್ಯಾನ್ನ ಪ್ರೊವೈಡ್ ಮಾಡಿದ್ರು. ನಾವು ಮಿನಿ ಬಸ್ನ ಬುಕ್ ಮಾಡಿಕೊಂಡಿದ್ದು 12Go ಆ್ಯಪಿಂದ. ಬ್ಯಾಂಕಾಕಿಂದ ಪಟಾಯಾಗೆ ಜಸ್ಟ್ 2 hours ಡ್ರೈವ್ ಅಷ್ಟೇ. ಥೈಲ್ಯಾಂಡ್ನ ಲಾರ್ಜೆಸ್ಟ್ 7-Eleven ಇರೋದು ಪಟಾಯಾದಲ್ಲಿ. ಥೈಲ್ಯಾಂಡ್ನ ಲಾರ್ಜೆಸ್ಟ್ 7-Eleven ಒಂದು ಕನ್ವೀನಿಯನ್ಸ್ ಸ್ಟೋರ್ಗಿಂತ ಹೆಚ್ಚಾಗಿ ಒಂದು ಬೇಕ್ರಿ ಆಗಿತ್ತು. Come to 7-Eleven and we took whatever was available here and made a meal out of it. So we have taken chicken rice and almond bread. ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ಪ್ರಯಾಣ ಪಟಾಯ ಬೀಚ್ ಕಡೆಗೆ. ಆನ್ ದ ವೇ ಟು ಪಟಾಯ ಬೀಚ್ ಒಂದು ಕಾಸ್ಮೆಟಿಕ್ ಶಾಪ್ ಸಿಕ್ತು. ಇಲ್ಲಿ ಕಂಪ್ಲೀಟ್ ಶಾಪ್ ಕಾಸ್ಮೆಟಿಕ್ ಐಟಮ್ಸ್ ಆ್ಯಂಡ್ ಸ್ಕಿನ್ ಕೇರ್ ಇತ್ತು. ಫೈನಲಿ ನಾವು ಪಟಾಯ ಬೀಚ್ ರೀಚ್ ಆದ್ವಿ. ಪಟಾಯ ಬೀಚ್ನ ಎಕ್ಸ್ಪ್ಲೋರ್ ಮಾಡೋದ್ರ ಜೊತೆಗೆ ನಮಗೆ 2 ಆಪ್ಷನ್ಸ್ ಇತ್ತು. ಒಂದು ಕೋರಲ್ ಐಲ್ಯಾಂಡ್, ಸೆಕೆಂಡ್ ಒನ್ ಸ್ಯಾಂಕ್ಚುರಿ ಆಫ್ ಟ್ರೂತ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲೂ ಮಳೆ ಶುರು ಆಯಿತು. It's not a game, it's a rich thing. ಪಟಾಯ ಬೀಚಲ್ಲಿ ಸಾಕಷ್ಟು ಜೆಲ್ಲಿ ಫಿಶಸ್ನ ಸ್ಪಾಟ್ ಮಾಡ್ಬೋದು.
ಜೆಲ್ಲಿ ಫಿಶ್ ಜೊತೆಗೆ ಪಟಾಯಾ ಬೀಚಲ್ಲಿ ಸಾಕಷ್ಟು ಕ್ರ್ಯಾಬ್ನ ಕೂಡ ಸ್ಪಾಟ್ ಮಾಡ್ಬೋದು. You're in my video. ತಿರುಗಿ ಕಡೆ ಒಂಚೂರು ತಿರ್ಗಾ ಕಡೆ ಸಾಕು ಸಾಕು ತಿರುಗು. ಪಟಾಯಾ ಬೀಚ್ ಸುಮಾರು 3 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಕೋರಲ್ ಐಲ್ಯಾಂಡ್ ಟೂರ್ ಜೊತೆಗೆ ಪಟಾಯಾ ಬೀಚಲ್ಲಿ ಸಾಕಷ್ಟು ವಾಟರ್ ಸ್ಪೋರ್ಟ್ಸ್ ಅವೈಲಬಲ್ ಇದೆ. ಪಟಾಯಾ ಬೀಚ್ ಉದ್ದಕ್ಕೂ ಈ ಥರ ಶೆಲ್ಟರ್ ಇದೆ. 100 ಬಾಟ್ ಪೇ ಮಾಡಿದ್ರೆ ಒಂದಿನಕ್ಕೆ ಆಕ್ಸೆಸ್ ಕೊಡ್ತಾರೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಪಟಾಯಾ ಬೀಚ್ ಹತ್ರನೇ ಇರೋ ಸೆಂಟ್ರಲ್ ಪಟಾಯಾ ಮಾಲ್. ಇಂಡಿಯಾದಲ್ಲಿ ಬಜ್ಜಿ ಸಮೋಸ ಹೇಗೆ ಹಾಗೆ ಥೈಲ್ಯಾಂಡಲ್ಲಿ ಗ್ರಿಲ್ಡ್ ಮೀಟ್ ತುಂಬಾ ಕಾಮನ್. ಥೈಲ್ಯಾಂಡಲ್ಲಿ ಕಾಮನ್ ಆಗಿ ಕನ್ಸ್ಯೂಮ್ ಮಾಡೋ ಮೀಟ್ ಅಂದರೆ ಚಿಕನ್, ಬೀಫ್ ಆ್ಯಂಡ್ ಪೋರ್ಕ್. ಗ್ರಿಲ್ಡ್ ಚಿಕನ್ ಸ್ಟಿಕ್ ತುಂಬಾ ಟೇಸ್ಟಿಯಾಗಿತ್ತು. It's not a game, it's a rich thing. ಪಟಾಯಾದ ಪ್ರತಿ ಬೀದಿಯಲ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ನಡೀತಾ ಇರುತ್ತೆ. ಪಟಾಯಾದಿಂದ ಬ್ಯಾಂಕಾಕ್ಗೆ ವಾಪಸ್ ಹೋಗುವಂಥ ಸಮಯ. ಥೈಲ್ಯಾಂಡಲ್ಲಿ ಇದು ನಮ್ಮ ಲಾಸ್ಟ್ ಡೇ. ಇದಕ್ಕೆ ಮುಂಚೆ ನೀವೇನಾದರೂ ಪಿಂಕ್ ಮೊಟ್ಟೆ ನೋಡಿದರೆ ಪಿಂಕ್ ಅಂತ ಕಾಮೆಂಟ್ ಮಾಡಿ. ಇದು ಥೈಲ್ಯಾಂಡಲ್ಲಿ ನಮ್ಮ ಲಾಸ್ಟ್ 7-Eleven ವಿಸಿಟ್. Guys, finally I'm trying mango sticky rice. This is the most famous dish in Thailand. So they've given some mango sticky rice, some coconut milk and fried moong dal. ನಿಮಗೆ ಸ್ವೀಟ್ಸ್ ಇಷ್ಟ ಆಗುತ್ತೆ ಅಂದರೆ ನೀವು ಡೆಫಿನೆಟ್ಲಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ನ ಟ್ರೈ ಮಾಡಲೇಬೇಕು. ಸ್ವೀಟ್ ಆಗಿದೆ. ಕೊಕೊನಟ್ ಮಿಲ್ಕ್ ಹಾಕಿದ್ಮೇಲೆ ಸ್ಟಿಕ್ಕಿ ರೈಸ್ ಒಂಥರ ಪಾಯಸ ಥರ ಆಗುತ್ತೆ. ಬಿಕಮ್ಸ್ ಲೈಕ್ ಅ ಖೀರ್. ಆಮೇಲೆ ಅದ್ರ ಜೊತೆ ಮ್ಯಾಂಗೋ, ಅದ್ರ ಜೊತೆ ಫ್ರೈಡ್ ಮೂಂಗ್ ದಾಲ್ ಕೊಟ್ಟಿರ್ತಾರಲ್ಲ, ಅದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ತುಂಬ ಸ್ವೀಟ್ ಆಗಿದೆ. ವೆರಿ ನೈಸ್. Or else try this cheese sandwich. ಈ ಲಾಸ್ಟ್ ಡೇಗೆ ನಮಗೆ ಫಿಕ್ಸ್ಡ್ ಇಟಿನರಿ ಅಂತ ಯಾವುದೂ ಇರಲಿಲ್ಲ. ಹತ್ತಿರದಲ್ಲೇ ಶಾಪಿಂಗ್ ಮಾಲ್ಸ್ ಇತ್ತು, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ವಿ.
ಥೈಲ್ಯಾಂಡಿಂದ ಹೊರಡುವಂಥ ಸಮಯ. ಥೈಲ್ಯಾಂಡ್ನ ಇವಿ ಟೆಕ್ನಾಲಜಿ ಇಂಡಿಯಾಗಿಂತ ಅಡ್ವಾನ್ಸ್ಡ್ ಆಗಿದೆ. ಫೈನಲಿ ಸುವರ್ಣಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿರುವಂಥ ಸಮುದ್ರ ಮಂಥನದ ಸ್ಟ್ಯಾಚ್ಯೂ ಇದು. ಥೈಲ್ಯಾಂಡ್ಗೂ ಇಂಡಿಯಾಗೂ ಇರೋ ಒಂದು ಕಾಮನ್ ಕನೆಕ್ಷನ್ ಅಂದರೆ ಹಿಂದೂ ಮೈಥಾಲಜಿ. ನೀವೇನಾದರೂ ಥೈಲ್ಯಾಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಥೈಲ್ಯಾಂಡ್ ಡೈರೀಸ್ನ ಎಲ್ಲ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಇದೇ ರೀತಿ ಹೆಚ್ಚು ಟ್ರಾವೆಲ್ ವಿಡಿಯೋಸ್ಗೆ ಒನ್ ಕ್ರೇಜಿ ಇಂಟ್ರೋವರ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಆಲ್ ವಿತ್ ಅನದರ್ ನ್ಯೂ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.